ನಾಳೆ ಊರಲ್ಲಿ ಧಾನ್ಯ ಕೊಡಬೇಕು. ಅದಕ್ಕಿನ್ನ ಏನೂ ತಯಾರಿ ಮಾಡ್ಕೊಂಡಿಲ್ಲ ನಾವು. ಹಾಯ್ ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಟು ಮೈ ನ್ಯೂ ವ್ಲಾಗ್. ನಾಳೆ ಹಬ್ಬ ಇರೋದ್ರಿಂದ ಇವಾಗ ಬೆಂಗಳೂರಿಂದ ಊರಿಗೆ ಹೋಗ್ತಾ ಇದ್ದೀವಿ. ಇವಾಗ 3 ಗಂಟೆ ಆಗಿದೆ. ಚಾರ್ವಿ ಸ್ಕೂಲ್ ಮುಗಿಸ್ಕೊಂಡು ಬಂದಿದ್ದೇ ಲೇಟ್ ಆಗೋಯಿತು. ನಾವು ಹೋಗೋಷ್ಟೊತ್ತಿಗೆ ಒಂದು 6-7 ಗಂಟೆ ಆಗುತ್ತೆ. ಅಲ್ಲೇ ಎಲ್ಲ ತೊಗೊಳೋಣ ಅಂತ ಅಂದ್ಕೊಂಡಿದ್ದೀವಿ. ಪ್ರತಿ ವರ್ಷವೂ ಕೂಡ ಬೇಗನೆ ಹೋಗ್ತಾ ಇದ್ವಿ. ಈ ಸಲ ಸ್ವಲ್ಪ ಲೇಟ್ ಆಗಿದೆ. ಸಂಕ್ರಾಂತಿ ಹಬ್ಬಕ್ಕೆ ನಮ್ಮೂರ ಕಡೆ ಎಲ್ಲ ಧಾನ್ಯ ಕೊಡ್ತಾರೆ. ಹಾಗಾಗಿ ಬೆಳಗ್ಗೆನೇ ಧಾನ್ಯ ಕೊಡಬೇಕು. ಯಾಕೆ ಅಂದರೆ ನಮ್ಮೂರಲ್ಲಿರೋದು ಒಬ್ಬರೇ ಐನಾರು. ಹಾಗಾಗಿ ಎಲ್ಲರ ಮನೆಗೂ ಹೋಗಿ ಬರೋದು ಲೇಟ್ ಆಗುತ್ತೆ ಅಂತ ನಾವು ಬೆಳಗ್ಗೆನೇ ಕೊಡ್ತೀವಿ. ನಾವು ಹಾಗೆ ಚಿನಾಳಿಲಿ ತೊಗೊಳೋಣ ಅಂತ ಇವಾಗ ಚಿನಾಳಿಗೆ ಬಂದ್ವಿ. ಇಲ್ಲೆಲ್ಲ ಏನೆಲ್ಲ ಬೇಕು ಹಬ್ಬದ ಸಾಮಾನುಗಳು ಅದನ್ನೆಲ್ಲ ತೊಗೊಂಡು ಇವಾಗ ಪಾನಿಪುರಿ ತಿನ್ಕೊಂಡು ಇವಾಗ ನಮ್ಮೂರ ಕಡೆ ಹೊರಡಬೇಕು. ಇದು ಚಿಕ್ಕನಾಯಕನಹಳ್ಳಿಲಿ ಫೇವ್ರೆಟ್ ಸ್ಟಾಲ್ ನಮಗೆ. ಪ್ರತಿ ಸಲ ಬೆಂಗಳೂರಿಂದ ಬಂದಾಗ ಇಲ್ಲಿ ಪಾನಿಪುರಿ ತಿನ್ಕೊಂಡು ಹೋಗ್ತೀವಿ. ತುಂಬ ಚೆನ್ನಾಗಿರುತ್ತೆ. ಇದು ಬಂದುಬಿಟ್ಟು ಸ್ಟಾಲ್ ಬಂದು ಚಿಕ್ಕನಾಯಕನಹಳ್ಳಿ ಸರ್ಕಲಲ್ಲಿ ಮೋರ್ ಓಪನ್ ಆಗಿದೆ ಸ್ಟೋರ್. ಅದರ ಆಪೋಸಿಟು ತುಂಬ ಚೆನ್ನಾಗಿರುತ್ತೆ. ತಿನ್ಕೊಂಡು ಬಂದ್ವಿ. ರೋಡ್ ಫುಲ್ಲು ಹದ್ಗೆಟ್ಟಿತ್ತಲ್ಲಿ. ಹಾಗಾಗಿ ಒಂದು 3/4 ಅವರ್ ಅಲ್ಲೇ ಟೈಮ್ ಆಯಿತು. ಇವಾಗ ಬಂದು ಇಲ್ಲಿ ಅಕ್ಕನ ಮನೇಲಿ ಅವಳು ಕೂಡ ಅವರೇಕಾಯಿ ಎಲ್ಲ ತೊಗೊಂಡು ಇಟ್ಕೊಂಡಿದ್ರು. ಅದನ್ನೆಲ್ಲ ಕೊಟ್ಟರು. ಅದನ್ನೆಲ್ಲ ತೊಗೊಂಡು ನಮ್ಮ ಮನೆಗೆ ಬಂದು ತಯಾರಿ ಏನೂ ಆಗಿಲ್ಲ ಅಂತ ಅಂದ್ಕೊಂಡ್ವಿ. ಬರ್ತಾ ಹಾಗೆ ಎಲ್ಲ ತೊಗೊಂಬಂದ್ವಿ. ತುಂಬ ಖುಷಿ ಆಯಿತು. ಹಾಗೆ ಸಿದ್ದು ಕೂಡ ಧಾನ್ಯದ ಸಾಮಾನು ಅದೆಲ್ಲ ತರಬೇಕಾಗಿತ್ತು, ತರೋಕೆ ಹೋಗಿದ್ರು. ಇವತ್ತಿನ ವ್ಲಾಗ್ ಇದಾಗಿತ್ತು. ಥ್ಯಾಂಕ್ ಯು ಫಾರ್ ವಾಚಿಂಗ್.